ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನನ್ನ RBI ಅಸಿಸ್ಟೆಂಟ್ ಪ್ರಿಲಿಮ್ಸ್ ಎಕ್ಸಾಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಹಾಗೆ ಅಟೆಂಪ್ಟ್ಸ್ ಬಗ್ಗೆ ಮಾತಾಡ್ತೀನಿ. ನಂದು 11:30ಗೆ ರಿಪೋರ್ಟಿಂಗ್ ಟೈಮ್ ಇದ್ದಿದ್ದು. ಮೈಸೂರಲ್ಲೇ ಐಆನ್ ಡಿಜಿಟಲ್ ಝೋನಲ್ಲಿ ನನಗೆ ಎಕ್ಸಾಮ್ ಸೆಂಟರ್ ಇದ್ದಿದ್ದು. ನಾನೊಂದು 11:05 ಅಷ್ಟೊತ್ತಿಗೆಲ್ಲ ಹೋದೆ. ಸುಮಾರು ಜನ ಆಲ್ರೆಡಿ ನಿಂತಿದ್ರು. ಬಟ್ ಅಲ್ಲಿ ಹೋಗಿ ನಿಂತ್ಕೊಂತಿದ್ದಂಗೆ ಒಳಗಡೆ ಕರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೇನು ಇಷ್ಟು ಬೇಗ ಒಳಗಡೆ ಕರ್ಕೋತಿದ್ದಾರೆ ಅಂತ ಅನ್ಕೊಂಡೆ. ಬಟ್ ಗೇಟ್ ಒಳಗಡೆ ಕರ್ಕೊಂಡು ನಮ್ದು ರಿಜಿಸ್ಟರ್ ನಂಬರ್ದು ನೋಡ್ಕೊಂಡು ಯಾವ ಫ್ಲೋರ್ ಅಂತ ನೋಡಿದ್ಮೇಲೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅಂತ ಲೈನ್ ಬೈ ಲೈನ್ ಈ ತರ ನಿಲ್ಸಿದ್ರು. ಅಂಡ್ ಫಸ್ಟ್ ಏನ್ ಮಾಡಿದ್ರು ಅಂದ್ರೆ ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್ ಅವ್ರನ್ನ ಕಳ್ಸಿದ್ರು. ಸೆಕೆಂಡ್ ಮತ್ತೆ ಥರ್ಡ್ ಅವ್ರನ್ನ ಹಂಗೆ ನಿಲ್ಸಿದ್ರು. ನಂದು ಸೆಕೆಂಡ್ ಫ್ಲೋರ್ ಇದ್ದಿದ್ದು. ನಾನು ಅಲ್ಲಿ ಸುಮಾರು ಹೊತ್ತು ನಿಂತಿದೀವಿ, ಹೆವಿ ಬಿಸಿಲು ಬೇರೆ. ಅಂಡ್ ನಾವಲ್ಲಿ ಪ್ರೊಸೀಜರ್ ಹೋಗಿ ಮುಗಿಸಿ ಕೂತ್ಕೊಳ್ಳೋ ಅಷ್ಟರಲ್ಲಿ ನಂದು ಇನ್ನೊಂದು 20 ಮಿನಿಟ್ಸ್ ಇದೆ ಎಕ್ಸಾಮ್ ಸ್ಟಾರ್ಟ್ ಆಗೋದಕ್ಕೆ ಅನ್ನೋ ರೀತಿಲಿ ಪ್ರೊಸೀಜರ್ ಎಲ್ಲ ಹೋಗಿ ಕೂತಿದ್ದು. ಅಂಡ್ ನನಗೆ ಆಲ್ರೆಡಿ ಒಂದು 3 ಡೇಸ್ ಇಂದ ಹೆವಿ ಸುಸ್ತಿತ್ತು. ಈ ಬಿಸಿಲಿಗೆ ಒಂಥರ, ಈ ಶೆಕೆಗೆ ಹೆವಿ ಸುಸ್ತಾಗ್ತಾ ಇತ್ತು. ಅಂಡ್ ಆಲ್ಮೋಸ್ಟ್ ದಿನದಲ್ಲಿ ಸುಮಾರು ಹೊತ್ತು ಮಲ್ಕೊಂಡೇ ಇರ್ತಿದ್ದೆ, ಅಷ್ಟು ಸುಸ್ತಾಗಿತ್ತು. ಅಂಡ್ ನೆನ್ನೆ ಬೇರೆ ಒಂಥರ ಗಂಟ್ಲು ನೋವಕ್ಕೆ ಶುರುವಾಯಿತು. ಅಂದ್ರೆ ಎಂಜಿನ್ ನುಂಗಕ್ಕೂ ಕಷ್ಟ ಆಗುತ್ತೆ ಅಂತಾರಲ್ಲ ಆ ಥರ. ನನಗೆ ನೆನ್ನೆ ಆಗ್ಲೂ ಅಯ್ಯೋ ಎಕ್ಸಾಮ್ ಹೋಗ್ಬೇಕಾಗತ್ತಾ ನನ್ನ ಕೈಯಲ್ಲಿ ಅನ್ನೋ ಥರನೇ ಇತ್ತು. ಬಿಕಾಸ್ ಅಲ್ಲಿ ಹೋಗಿ ಪ್ರೊಸೀಜರ್ ಎಲ್ಲ ಮುಗಿಸ್ಕೊಂಡು ಇದೆಲ್ಲ ಆಗಿ ಎಕ್ಸಾಮ್ ಬರೋ ಅಷ್ಟೊತ್ತಿಗೆ ಸುಮಾರು ಅವರ್ ಆಗುತ್ತೆ. ಅಷ್ಟೊತ್ತು ಆಗತ್ತಾ ನನ್ನ ಕೈಯಲ್ಲಿ ಅನ್ನೋ ಥರನೇ ಇದೆ. ಬಟ್ ಅದೇನೋ ಗೊತ್ತಿಲ್ಲ, ಎಲ್ಲ ಪ್ರೊಸೀಜರ್ ಮುಗಿಸ್ಕೊಂಡು ಹೋಗಿ ಕೂತಿದ್ದೀನಿ. ಅಲ್ಲಿ ತನಕನೂ ಏನು ಅಷ್ಟೊಂದು ತಲೆಯಲ್ಲಿ ಬಂದಿಲ್ಲ, ಆದರೆ ಹೆವಿ ಶೆಕೆ ಆಗ್ತಾ ಇತ್ತು ಅಷ್ಟೇನೆ. ಅದಾದ್ಮೇಲೆ ಎಕ್ಸಾಮ್ ಶುರುವಾಗಿ ಮುಗಿಯೋ ತನಕನೂ ನನಗೆ ಎಲ್ಲೂ ಒಂದ್ ಕಡೆನೂ ಸುಸ್ತಾಗ್ತಿದೆ ಅಂತ ಫೀಲ್ ಆಗಲಿಲ್ಲ. ಅಂಡ್ ಹಾಗೇನೆ ಗಂಟ್ಲು ನೋವು ಬಗ್ಗೆನೂ ತಲೆ ಕೆಡಿಸ್ಕೊಂಡಿಲ್ಲ. ಒಂದೇ ಸ್ಟ್ರೆಚಲ್ಲಿ ನೀಟಾಗಿ ಎಕ್ಸಾಮ್ ಬರ್ಕೊಂಡು ಬಂದ್ಬಿಟ್ಟೆ. ಅದಾದ್ಮೇಲೆ ಎಕ್ಸಾಮ್ ಮುಗಿಸಿದ್ಮೇಲೆ ಅಲ್ಲಿ ಆ ಬಿಸಿಲಿಗೆ ಮತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಮತ್ತೆ ತಲೆನೋವೆಲ್ಲ ಸ್ಟಾರ್ಟ್ ಆಯಿತು. ಸೊ ರೆಸ್ಟ್ ಮಾಡಿ ಇವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೀಕ್ವೆನ್ಸ್ ನೋಡಿದ್ರೆ ಫಸ್ಟ್ ಇಂಗ್ಲೀಷು, ಆಮೇಲೆ ಪಾಯಿಂಟ್ಸು, ಅದಾದ್ಮೇಲೆ ರೀಸನಿಂಗ್ ಇತ್ತು. ಇಂಗ್ಲೀಷಲ್ಲಿ ಎರರ್ ಡಿಟೆಕ್ಷನು, ಪ್ಯಾರಾಜಂಬಲ್ಲು, ರೀಡಿಂಗ್ ಕಾಂಪ್ರಹೆನ್ಷನು, ಅದಾದ್ಮೇಲೆ ವರ್ಡ್ಸ್ ಕೊಟ್ಬಿಟ್ಟು ಕರೆಕ್ಟ್ ಇನ್ಕರೆಕ್ಟ್ ತರದಿತ್ತು. ಅದಾದ್ಮೇಲೆ ಫ್ರೇಸ್ ರೀಪ್ಲೇಸ್ಮೆಂಟ್ ಇತ್ತು. ಅದಾದ್ಮೇಲೆ ಮ್ಯಾಥ್ಸ್ ಫಾಲೋಯಿಂಗ್ ತರ ಕೊಡ್ತಾರಲ್ಲ, ಕಾಲಮ್ ಬೇಸ್ಡ್ ABC DEF ತರ ಅದು ಇತ್ತು. ಅಂಡ್ ನಾನು ಇಂಗ್ಲೀಷಲ್ಲಿ 28 ಅಟೆಂಪ್ಟ್ ಮಾಡಿದ್ದೀನಿ. ನಂದು ಆಕ್ಯುರೇಸಿ ಅಷ್ಟೊಂದು ಕರೆಕ್ಟಾಗಿ ಗೊತ್ತಿಲ್ಲ. ನಾನು ಕೆಲವೊಂದು ಗೆಸ್ ಮಾಡಿದ್ದು ಅಂದ್ರೆ ಈ ವರ್ಡ್ ಕರೆಕ್ಟ್ ಇನ್ಕರೆಕ್ಟ್ ಅಲ್ಲಿ. ಅದಾದ್ಮೇಲೆ ಪ್ಯಾರಾಜಂಬಲ್ ನಾನು ಮಾಡಿದ್ದೀನಿ, ಬಟ್ ಅದೇ ಸೀಕ್ವೆನ್ಸ್ ಕರೆಕ್ಟಾ ಅನ್ನೋದು ಗೊತ್ತಿಲ್ಲ. ಸೊ ನಾನು ಅಟೆಂಪ್ಟ್ ಮಾಡಿರೋ 28. ಅದಾದ್ಮೇಲೆ ಕ್ವಾಂಟ್ಸಿಗೆ ಬಂದ್ರೆ ಸಿಂಪ್ಲಿಫಿಕೇಶನ್, ರಾಂಗ್ ನಂಬರ್ ಸೀರೀಸ್, ಅರ್ಥಮೆಟಿಕ್ ಮತ್ತೆ ಒಂದು DI ಇತ್ತು, ಲೈನ್ ಗ್ರಾಫ್. ಅಂಡ್ ನಂದು ಇಲ್ಲಿ ಅಟೆಂಪ್ಟ್ಸ್ ಆಗಿದ್ದು ಬರೀ 24 ಅಷ್ಟೇನೆ. ನನಗೆ ಇಲ್ಲಿ ಡಿಸ್ಅಡ್ವಾಂಟೇಜ್ ಅಂತ ಆಗಿದ್ದು ಅಂತ ಹೇಳಿದ್ರೆ ಒಂದೇ DI ಕೊಟ್ಟಿದ್ರು. ನಾನು ಯೂಶುವಲಿ ಸಿಂಪ್ಲಿಫಿಕೇಶನ್ ಆಗಿದ ತಕ್ಷಣ DIಗೆ ಬರ್ತಿದ್ದೆ. ಕ್ವಾಡ್ರಾಟಿಕ್ ಈಕ್ವೇಷನ್ ಇದ್ರೆ ಅದನ್ನ ಮಾಡುವೆ. ನಂಬರ್ ಸೀರೀಸ್ನ ನಾನು ಯೂಶುವಲಿ DI ಆದ್ಮೇಲೆ ಮಾಡ್ತಿದ್ದಿದ್ದು. ಸೊ DI ಮಾಡಿ ಇನ್ನೊಂದು ಹುಡ್ಕಕ್ಕೆ ಅಂತ ಹೋಗ್ತಿದ್ದೀನಿ, ಇರಲಿಲ್ಲ. ಅದಾದ್ಮೇಲೆ ಸ್ವಲ್ಪ ನಂಬರ್ ಸೀರೀಸ್, ಸ್ವಲ್ಪ ಅರ್ಥಮೆಟಿಕ್ ಮಾಡಿದೆ. ಅದಾದ್ಮೇಲೆ ರೀಸನಿಂಗ್ಗೆ ಬರೋದಾದ್ರೆ ಫ್ಲೋ ಬೇಸ್ಡ್, ಬಾಕ್ಸ್ ಬೇಸ್ಡ್, ಮಂತ್ ಬೇಸ್ಡ್ ಪಜಲ್ ಇತ್ತು. ಅದಾದ್ಮೇಲೆ ಬ್ಲಡ್ ರಿಲೇಷನ್ ಇತ್ತು, ಚೀನೀಸ್ ಕೋಡಿಂಗ್ ಇತ್ತು. ಅದಾದ್ಮೇಲೆ ಇನ್ಇಕ್ವಾಲಿಟೀಸ್ ಇತ್ತು, ಇನ್ನೆಲ್ಲ ಮಿಸ್ಲೇನಿಯಸ್ ಇತ್ತು. ಇದು ನಾನು 35 ಅಟೆಂಡ್ ಮಾಡಿದೆ. ಅಂಡ್ ರೀಸನಿಂಗ್ ನಂಗೆ ಯೂಶುವಲಿ ಮನೇಲೂ 35 ಅಟೆಂಡ್ ಮಾಡ್ತಾ ಇದ್ದೆ, ಇನ್ನೂ ಟೈಮ್ ಮಿಕ್ಕಿರೋದು. ಇಲ್ಲೂ ಹಂಗೇನೆ ಅಟೆಂಡ್ ಮಾಡಿದ್ಮೇಲೆ ಇನ್ನೂ ಟೈಮ್ ಮಿಕ್ಕಿತ್ತು. ಯಾವುದಕ್ಕೂ ಒಂದ್ಸತಿ ಬ್ಲಡ್ ರಿಲೇಷನ್ ನೋಡ್ಬೇಡ ಅಂತ ಇನ್ನೊಂದ್ಸತಿ ಸಾಲ್ವ್ ಮಾಡ್ಕೊಂಡು ನೋಡ್ಕೊಂಡೆ. ಅದಾದ್ಮೇಲೆ ಈ ವರ್ಡ್ ಕೊಟ್ಟಿದ್ರಲ್ಲ, 4 ಲೆಟರ್ ವರ್ಡ್ ಯಾವ್ದು ಫಾರ್ಮ್ ಆಗುತ್ತೆ ಅನ್ನೋ ರೀತಿಲಿ, ಅದು ಫಿಶ್ ಒಂದೇ ಆಗುತ್ತಾ ಅಥವಾ ಬೇರೆ ಯಾವ್ದಾರು ಆಗುತ್ತಾ ಅಂತ ಇನ್ನೊಂದ್ಸಲ ನೋಡ್ಕೊಂಡು, ಅದಾದ್ಮೇಲೆ ಇನ್ನೂ ಟೈಮ್ ಇತ್ತು, ಸುಮ್ಮನೆ ಇದ್ದೆ. ಟೋಟಲ್ ನಂದು ಅಟೆಂಪ್ಟ್ಸ್ ಬಂದ್ಬಿಟ್ಟು 87. ಇದು ನನಗೆ ಖುಷಿನೇ ಇಷ್ಟು ಅಟೆಂಪ್ಟ್ ಮಾಡಿದ್ದೀನಿ ಅಂತ. RBI ಅಸಿಸ್ಟೆಂಟ್ಗೆ ಯೂಶುವಲಿ 90+ ಹೋಗ್ಬೋದು ಕಟ್ ಆಫ್. ಬಟ್ ನಂಗೆ ಯಾಕೆ ಖುಷಿ ಅಂತ ಹೇಳಿದ್ರೆ, ನಂದು ಲಾಸ್ಟ್ ಇಯರ್ SBI IBPS ಎಲ್ಲ ಬರ್ದಾಗ ಈ ಲೆವೆಲ್ ಕಟ್ ಆಫ್ ಅಟೆಂಪ್ಟ್ಸ್ ಹೋಗೇ ಇರಲಿಲ್ಲ ನಂದು. SBIಲೂ ಅಷ್ಟೇ ನಂದು ಬರೀ 65 ನಿಂತ್ಕೊಂಡಿತ್ತು. ಬಟ್ ಅಲ್ಲಿಂದ ಇಲ್ಲಿಗೆ ನೋಡಿದ್ರೆ ತುಂಬಾ ವ್ಯತ್ಯಾಸ ಇದೆ, ತುಂಬಾ ಇಂಪ್ರೂವ್ ಆಗಿದೆ. ಅಂಡ್ ನೆಕ್ಸ್ಟ್ ಬರೋ ಎಕ್ಸಾಮ್ ಅಷ್ಟೊತ್ತಿಗೆ ಕ್ವಾಂಟ್ಸು ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡು ಇಂಗ್ಲೀಷಲ್ಲೂ ಆಕ್ಯುರೇಸಿ ನೀಟಾಗಿ ಮೇಂಟೈನ್ ಮಾಡಬೇಕು. ಅಂದ್ರೆ ಆಚೆ ಬಂದಾಗ ಕರೆಕ್ಟ್ ಇದೆ ಅನ್ನೋ ಫೀಲ್ ಇರಬೇಕು. ಇವಾಗ ನನಗೆ ಕರೆಕ್ಟ್ ಇದೆಯಾ ಗೊತ್ತಿಲ್ಲ ಅನ್ನೋ ಥರ ಇದೆ ಇಂಗ್ಲೀಷು. ಸೊ ಇದಿಷ್ಟನ್ನು ಇಂಪ್ರೂವ್ ಮಾಡಿಕೊಂಡು ರೀಸನಿಂಗು ಎಲ್ಲ ಚೆನ್ನಾಗಿ ಕಲ್ತ್ಕೋಬೇಕು. ಅಂಡ್ ನಾಳೆ IDBI ಎಕ್ಸಾಮ್ ಇದೆ. ಒಂಥರ ಪ್ರಿಪೇರೇ ಆಗಿಲ್ಲ ಇದಕ್ಕೆ. ಅಂದ್ರೆ 1-2 ಎಕ್ಸಾಮ್ ಬರಿಬೇಕು ಕುತ್ಕೊಂಡು ಅಂತ ಅನ್ಕೊಂಡೆ. ಮನೇಲಿ ಮಾಕ್ ಬರೀಲಿಲ್ಲ, ಬರೀ RBIಗೆ ಪ್ರಿಪೇರ್ ಆದೆ ಅಷ್ಟೇನೆ.
ಸೊ ಅದಾದ್ಮೇಲೆ ಜಿ ಎ ತೆಚ್ಚಿಲ್ಲ. ರೀಸನಿಂಗು, ಇಂಗ್ಲೀಷು, ಕ್ವಾಂಟ್ಸ್ ಮತ್ತೆ ಕಂಪ್ಯೂಟರ್ ಅವೇರ್ನೆಸ್ ಹೇಗೋ ಆಗುತ್ತೆ. ಸ್ವಲ್ಪ ಅದೇನು ನೆನಪಿರೋದ್ರಿಂದ ಕಂಪ್ಯೂಟರ್ ಅವೇರ್ನೆಸ್. ಬಟ್ ಜಿ ಎ ಅಷ್ಟೊಂದು ನಾನು ಕಲ್ತೇ ಇಲ್ಲ, ಚೂರು ಕಲ್ತಿಲ್ಲ. ಸೊ ನೋಡ್ಬೇಕು ಹೆಂಗಾಗುತ್ತೆ ಅಂತ. 7ಗೆ ರಿಪೋರ್ಟಿಂಗ್ ಟೈಮು ನಾಳೆ ಬೆಳಗ್ಗೆ. ಆ್ಯಂಡ್ ಮುಂದಿನ ವಾರದಲ್ಲಿ ನಾನು ಹೇಗೆ ಇನ್ಮೇಲೆ ಓದ್ಕೊತೀನಿ ಅಂತ ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಹಾಗೆ ನಿಮ್ದೆಲ್ಲ ಎಷ್ಟಾಯಿತು ಅಟೆಂಪ್ಟ್ಸ್ RBI ಅಸಿಸ್ಟೆಂಟಲ್ಲಿ ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.